ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮನೆ ವರಮಹಾಲಕ್ಷ್ಮಿದು ವೀಡಿಯೋ ಹಾಕ್ತಾಯಿದ್ದೀನಿ. ವೀಡಿಯೋ ಹಾಕೋದು ತುಂಬ ಲೇಟ್ ಆಯಿತು, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ವರಮಹಾಲಕ್ಷ್ಮಿ ಎಲ್ಲ ರೆಡಿ ಮಾಡಿದ್ಮೇಲಂತೂ ಈ ಥರ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಅಲಂಕಾರ ಅಂತೂ. ಇದನ್ನು ರೆಡಿ ಮಾಡೋದಕ್ಕೋಸ್ಕರ ನಮ್ಮ ಪಕ್ಕದ ಮನೆಯವರಿದ್ದರು, ನಮ್ಮ ಎದುರುಗಡೆ ಮನೆಯವರಿದ್ದರು, ನಮ್ಮ ಮನೆಯಲ್ಲೂ ಜನ ಇದ್ದರು. ಎಲ್ಲರೂ ಅಲಂಕಾರ ಮಾಡೋಕ್ಕೆ ಶುರು ಮಾಡಿದರು. ನೈಟೇ ಮಾಡಿದ್ವಿ ಎಲ್ಲ. ನಾನು ಸೀರೆ ಒಂದು ಉಡ್ಸಿದ್ದು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಮಾಡಿದರು. ನೋಡಿ, ನಾನು ಗೋಧಿ ಹುಲ್ಲು ಬೆಳೆಸಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಗೋಧಿ ಹುಲ್ಲಂತೂ. ನಾನು 9 ದಿವಸ ಮುಂಚೆ ಹಾಕಿದ್ದೆ, ಆದರೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನೋಡಿ, ಒಂದರಲ್ಲಿ ಹಸು ಕರು ಇಟ್ಟಿದ್ದೀನಿ, ಒಂದರಲ್ಲಿ ಗಣಪತಿ ಇಟ್ಟಿದ್ದೀನಿ, ಒಂದರಲ್ಲಿ ದೀಪ ಇಟ್ಟಿದ್ದೀನಿ. ನೋಡಿ, ಈ ಕಡೆ 2ರಲ್ಲೂ ದೀಪ ಇಟ್ಟಿದ್ದೀನಿ. ನೋಡಿ, ತಿಂಡಿಗಳು ಮಾಡಿದ್ದೆ ನಾನು. ನೋಡಿ, ಈ ಥರ ಬಂದಿತ್ತು ವರಮಹಾಲಕ್ಷ್ಮಿದಂತೂ ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಗ್ಲಾಸಲ್ಲೆಲ್ಲ ಹಾಕಿದ್ದೆ ಗೋಧಿ ಹುಲ್ಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಇಲ್ಲಿ ಗೊಂಬೆಗಳು ಮಾಡಿದ್ದೀನಿ 2, ನಾನೇ ಮಾಡಿರೋದು. ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಸನ್ಪ್ಯೂರ್ದು ಎಣ್ಣೆ ಕ್ಯಾನ್ ಬರುತ್ತಲ್ಲ, ಬಾಟಲು, ಅದರಲ್ಲಿ ನಾನು ಮಾಡಿರೋದು ಈ ಗೊಂಬೆಗಳ್ನ. ತುಂಬ ಈಸಿ. ನಾನು ವೀಡಿಯೋ ಹಾಕ್ತೀನಿ ಇನ್ನೊಂದು ಸರಿ, ನೀವು ಮಾಡಿ ನೋಡಿ. ಬಾಳೆಹಣ್ಣು ಸಹ ನಾನು ಮಾಡಿದೆ, ಇದು ಆರ್ಟಿಫಿಷಿಯಲ್, ಇದು ಬಾಳೆಹಣ್ಣು. ನೋಡಿ, ಬನಾನ ಹೇಗೆ ಬಂದಿದೆ ಅಂತ, ಸೇಮ್ ಒರಿಜಿನಲ್ ಥರನೇ ಕಾಣಿಸುತ್ತೆ. ನಾನು ಇದ್ರದ್ದು ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ಎಲ್ಲರೂ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಬಾಳೆಹಣ್ಣದು ಅದರಲ್ಲೇ ಒಂದು ದಾರ ಇರುತ್ತೆ, ಅದನ್ನು ಬಾಳೆ ಗಿಡಕ್ಕೆ ಕಟ್ಟಿದರೆ ಸಾಕು, ಒರಿಜಿನಲ್ ಥರನೇ ಕಾಣಿಸುತ್ತೆ. ನೋಡಿ, ಸೀರೆ ಅಂತೂ ಈ ಥರ ಬಂದಿತ್ತು, ನಾನು ಉಡ್ಸಿದ್ದೆ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ, ನೈಟ್ ಎಲ್ಲ ಅಲಂಕಾರ ಮಾಡ್ತಾಯಿದ್ದಾರೆ. ಇವ್ರು ನಮ್ಮನೆ ಪಕ್ಕದ ಮನೆಯವರು, ಇವರು ಹಿಂದಿಯವರು, ಬಿಹಾರದವ್ರು ಇವರು. ನೋಡಿ, ನಾವಿರೋದಿಲ್ಲಿ ಕ್ವಾರ್ಟರ್ಸು, CRPF ಕ್ವಾರ್ಟರ್ಸಲ್ಲಿದ್ವಿ. ನೋಡಿ, ಇಲ್ಲಿ ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ, ಹೂವೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾರೆ ಅಲಂಕಾರ ಮಾಡಲಿಕ್ಕೆ. ನೋಡಿ, ತುಂಬ ಒಳ್ಳೆಯವರು ಅವರಂತೂ. ಪಕ್ಕದ ಮನೆಯವರು ತುಂಬ ಹೆಲ್ಪ್ ಮಾಡಿದರು ನಮಗೆ, ಗಂಡ ಹೆಂಡ್ತಿ ಎಲ್ಲ ಸೇರ್ಕೊಂಡು. ನೋಡಿ, ಇವರು ಅವ್ರ ಹೆಂಡ್ತಿ, ಇವರು ನಮ್ಮ ಪಕ್ಕದ. ನೋಡಿ, ನನ್ನ ಫ್ರೆಂಡೇ ಇವರು, ಪಕ್ಕದ ಮನೆಯವರು. ಇವರು ಎಲ್ಲ ತುಂಬ ಅಲಂಕಾರ ಮಾಡಿದರು. ಈಗ ಬಳೆ ಎಲ್ಲ ಜೋಡಿಸಿಡ್ತಾ ಇದ್ದಾರೆ. ಎಲ್ಲ ನೈಟೇ ಮಾಡ್ಕೊಂಡಿದ್ವಿ. ನಾನು ಸೀರೆ ಉಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಸೀರೆ ಎಲ್ಲ ಉಡಿಸಿ ಆಗಿತ್ತು. ಮೊದಲು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೀರೆ ಉಡ್ಸೋದನ್ನ. ನಾನು ವೀಡಿಯೋ ಹಾಕಿದ್ದೀನಿ, ಸೀರೆ ತುಂಬ ಈಸಿಯಾಗಿ ಉಡ್ಸೋದು ಅಂತ 2 ವೀಡಿಯೋ ಹಾಕಿದ್ದೀನಿ, ನೋಡಿ ನೀವು ನೆಕ್ಸ್ಟ್ ಟೈಮು. ನೋಡಿ, ಕಾಲು ಜೋಡಿಸ್ತಾ ಇದ್ದೀನಿ. ಸುಮ್ಮನೆ ಪಿನ್ ಹಾಕಿದರೆ ಸಾಕು, ರೆಡಿ ಆಗಿಬಿಡುತ್ತೆ. ನೋಡಿ, ಇದಕ್ಕೆ ಕಾಲು ಗೆಜ್ಜೆ ಎಲ್ಲ ಹಾಕಿದ್ದೀನಿ ನಾನು. ನೋಡಿ, ಇಲ್ಲಿ ಮಾವಿನ ಸೊಪ್ಪು ಪಿನ್ ಮಾಡೋರು ಮಾಡ್ತಾರೆ, ಇವರು ಎದುರುಗಡೆ ಮನೆಯವರು ಎಲ್ಲ. ನೋಡಿ, ನೈಟೇ ಕಾಯಿ ಒಬ್ಬಟ್ಟು ಮಾಡಿದ್ದೆ ನಾನು, ಕೊಬ್ಬರಿ ಒಬ್ಬಟ್ಟು ನೈಟೇ ಮಾಡಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಬಂದಿದ್ದರು ಮಾಡೋಕ್ಕೆ, ನನಗೆ ಮಾಡೋಕ್ಕಾಗಲಿಲ್ಲ. ನಾನು ಸೀರೆ ಉಡಿಸ್ತಾ ಇದ್ದೆ ವರಮಹಾಲಕ್ಷ್ಮಿದು. ನೋಡಿ, 3 ಜನ ಇದ್ದರು ಒಬ್ಬಟ್ಟು ಮಾಡೋದಕ್ಕೆ. ಒಬ್ಬರು ಉಂಡೆ ಮಾಡಿಕೊಡೋರು, ಒಬ್ಬರು ತೊಟ್ಟೋರು, ಒಬ್ಬರು ಬೇಯಿಸೋರು, 3 ಜನ ಇದ್ದರು. ಹೂರಣ ಎಲ್ಲ ಮಾಡಿಟ್ಟಿದ್ದೆ, ಕೊಬ್ಬರಿದು, ಒಣಗೊಬ್ಬರಿದು. ತುಂಬ ಚೆನ್ನಾಗಿ ಬಂದಿತ್ತು ಹೋಳ್ಗೆನೂ. ನೋಡಿ, ಇಲ್ಲಿ 2 ತವೆ ಇಟ್ಕೊಂಡು ಬೇಯಿಸ್ತಾ ಇದ್ದಾರೆ ಒಬ್ಬರು. ನೋಡಿ, ಈಗ ಒಬ್ಬಟ್ಟು ತೊಟ್ಟೋದಂತೂ ಎಷ್ಟು ಈಸಿ ನೋಡಿ, ತುಂಬ ಈಸಿ. ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಕೊಂಡ್ರೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಹಾಕೋಬೇಕು. ನೋಡಿ, ಹೂರ್ಣ ಎಲ್ಲ ಹಾಕ್ಕೊಂಡಿದ್ದಾರೆ. ಹಾಕೊಂಡು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಬೇಳೆ ಒಬ್ಬಟ್ಟಾದರೂ ಅಷ್ಟೇ, ಕಾಯಿ ಒಬ್ಬಟ್ಟಾದರೂ ಅಷ್ಟೇ, ಅಷ್ಟು ಈಸಿಯಾಗಿ ಬರುತ್ತೆ. ನೀವು ಎಷ್ಟು ತೆಳುಗೆ ಬೇಕಾದರೂ ನೀವು ಈ ಥರ ಮಾಡ್ಕೊಬೋದು. ಇಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾ ಇರೋದು ಒಬ್ಬಟ್ಟನ್ನ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಪಕ್ಕದ ಮನೆಯವ್ರು ಮಾಡಿದರು. ನೋಡಿ, ರೆಡಿ ಆಯ್ತು ಇವಾಗ ಒಬ್ಬಟ್ಟೆಲ್ಲ. 2 ತವ ಇಟ್ಕೊಂಡಿದ್ದಾರೆ. ನೋಡಿ, ಒಬ್ಬರು ಬೇಯಿಸ್ತಾ ಇದ್ದಾರೆ, ಒಬ್ಬರು ಉಂಡೆ ಮಾಡಿಕೊಡ್ತಾ ಇದ್ದಾರೆ, ಒಬ್ಬರು ತಟ್ತಾ ಇದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ತುಂಬ ಜನ ಊಟಕ್ಕೆ ಕೇಳಿದ್ದೆ, ಅದಕ್ಕೋಸ್ಕರ ಜಾಸ್ತಿನೇ ಮಾಡಿಸಿದ್ದೆ ನಾನು. ಒಂದು 100 ಹೋಳಿಗೆ ಮೇಲಾಗಿದ್ದು, ಅಷ್ಟು ಹೋಳಿಗೆ ಮಾಡಿಸಿದ್ದೆ. ನೋಡಿ, ಎಲ್ಲ ರೆಡಿ ಆಯಿತು. ಒಂದು ಕಡೆ ಹೋಳಿಗೆನೂ ಹಾಕಿದ್ದಾರೆ. ಇಲ್ಲಿ ಎಲ್ಲ ತಣ್ಣಗಾದ್ಮೇಲೆ ಅವರನ್ನ ಎಲ್ಲ ಸೆಟ್ ಮಾಡಿ ಇಟ್ಕೊಟ್ಟು ಹೋದರು. ನಂದೇನು ಕೆಲಸ ಇರಲಿಲ್ಲ, ಹೋಳಿಗೆದಂತೂ ನಂದೇನು ಕೆಲಸನೇ ಇಲ್ಲ, ಎಲ್ಲ ಫ್ರೆಂಡ್ಸ್ದೇನೆ. ನೋಡಿ, ಇಲ್ಲೇ ಒಂದು ಕಡೆ ಪೇಪರ್ ಮೇಲೆ ಎಲ್ಲ ಹಾಕಿದ್ದಾರೆ, ಎಲ್ಲ ತಣ್ಣಗಾಗಿದೆ. ನೋಡಿ, ಕೊಬ್ಬರಿ ಒಬ್ಬಟ್ಟು ಇದು. ಅದಾದಮೇಲೆ ಬೆಳಗ್ಗೆ ಆಯಿತು. ನೋಡಿ, ಬೆಳಗ್ಗೆ ಪೂಜೆಗೆ ಈ ಥರ ಅಲಂಕಾರ ಎಲ್ಲ ರೆಡಿಯಾಗಿತ್ತು. ಪೂಜೆ ಎಲ್ಲ ಮಾಡಿದ್ವಿ. ನಾನು ಇದ್ರ ಜೊತೆ ವೈಭವ ಲಕ್ಷ್ಮಿನೂ ಮಾಡಿದ್ದೆ. ಅದಕ್ಕೆ 8 ಜನಕ್ಕೆ ನಾನು ಬುಕ್ ಕೊಡಬೇಕಿತ್ತು. ಹಾಗೆ ಬುಕ್ಸು, ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೋಡಿ, ನೋಡಿ ಈ ಥರ ಬಂದಿತ್ತು ನಮ್ಮನೆ ವರಮಹಾಲಕ್ಷ್ಮಿ. ನಾನು ಬೆಳಗ್ಗೆ 4ವರೆಗೆ ನಾನು ಪೂಜೆ ಮಾಡಿದ್ದೆ, ಶುಕ್ರವಾರ ಬೆಳಗ್ಗೆ 8ನೇ ತಾರೀಕು. ನೋಡಿ, ಎಲ್ಲ ರೆಡಿ ಮಾಡಿದ್ದೀನಿ.
ನೋಡಿ ಅಡುಗೆ ತರಕಾರಿ ಕಟ್ ಮಾಡೋರು ಮಾಡ್ತಾಯಿದ್ದಾರೆ ಅಡುಗೆಗೆ. ಊಟಕ್ಕೂ ತುಂಬ ಜನ ಕೇಳಿದ್ದೆ. ಊಟಕ್ಕೂ ತುಂಬ ಒಂದು 40-50 ಜನನೂ ಊಟಕ್ಕೂ ಆಗಿದ್ರು. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ. ನೋಡಿ ಒಬ್ಬ ತಂಗಿ ಮಗ, ಇವ್ರ ಫ್ರೆಂಡ್ಸು, ಇವ್ರ ಪಕ್ಕದ ಮನೆ ಎಲ್ಲರೂ ಅಷ್ಟೇ ಎಲ್ಲ ಸೇರ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿದರು. ಪೂರಿ ಸಾಗು ಮಾಡಿದ್ವಿ, ಪುಳಿಯೋಗರೆ ಮಾಡಿದ್ದೆ ನಾನು. ನೋಡಿ ಅನ್ನ, ಸಾಂಬಾರು, ಪಲ್ಯ, ಕೇಸರಿ ಬಾತ್ ಮಾಡಿದ್ದೆ. ಸಾಗೋಗಿ ಪನ್ನೀರ್ ಕಟ್ ಮಾಡ್ತಾಯಿದ್ದಾರೆ ಒಬ್ಬರು. ನೋಡಿ ಎಲ್ಲ ಒಂದೊಂದು ಕೆಲಸ ಮಾಡಿಕೊಟ್ರು. ನನಗಂತೂ ಕೆಲಸನೇ ಪೂಜೆದೇ ಆಗೋಯ್ತು ನಂದು. ನೋಡಿ ಸಾಗೋಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಇದೆಲ್ಲ ಒಗ್ಗರಣೆ ಆದಮೇಲೆ ಇಲ್ಲಿ ನಮ್ಮ ಮಗ ಸೌತೆಕಾಯಿ ಕಟ್ ಮಾಡ್ತಾಯಿದ್ದಾನೆ ನೋಡಿ. ನಮ್ಮ ಮಗ ಇವನು ಎಲ್ಲ ಒಂದೊಂದು ಕೆಲಸ ಮಾಡ್ತಿದ್ರು. ನಂದು ಪೂಜೆದು ಮತ್ತು ಅಡುಗೆದು ಇತ್ತು ಸ್ವಲ್ಪ ನನ್ನ ಕೆಲಸ. ನೋಡಿ ಕಾಯಿ ತುರಿತಾ ಇದ್ದಾನೆ ಇಲ್ಲಿ. ಈ ಕೋಸಂಬರಿಗೆ ರೆಡಿ ಮಾಡ್ತಾ ಇರೋದು. ಫಸ್ಟು ಹೆಸ್ರುಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ತೆಂಗಿನಕಾಯಿ ಹಾಕ್ತಾಯಿದ್ದಾರೆ ನೋಡಿ. ಇದ್ರ ಮೇಲೆ ಕ್ಯಾರೆಟ್ ಹಾಕ್ತಾರೆ, ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಮಿಕ್ಸ್ ಮಾಡಲ್ಲ ಯಾವುದನ್ನು. ಹೆಸ್ರುಬೇಳೆ ಮೊದಲಿಗೆ ನೆನೆಸಬಾರ್ದು, ಮೊದಲಿಗೆ ನೆನೆಸಿದ್ರೆ ಕೆಟ್ಟೋಗ್ಬಿಡುತ್ತೆ ಬೇಗ. ಈಗ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾರೆ. ನಾವು ಬಡಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ಸೈಡಲ್ಲೇ ತಗೊಂಡು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಬಡಿಸ್ಬೇಕು. ಆ ಥರ ಇದ್ದರೆ ರಾತ್ರಿ ಎಲ್ಲ ಇರುತ್ತೆ. ನೋಡಿ ಇಲ್ಲಿ ಇವರು ಈರುಳ್ಳಿ ಕಟ್ ಮಾಡ್ತಾಯಿದ್ದಾರೆ. ಕುಕ್ಕರಲ್ಲಿ ಆಗೋದು ಆಗ್ತಾಯಿದೆ. ಎಲ್ಲ ರೆಡಿಯಾಗಿದೆ. ಕೇಸರಿ ಬಾತ್ ಮಾಡಿದ್ದೆ. ಕೇಸರಿ ಬಾತಿಗೂ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಆಗಿದೆ ಇವಾಗ. ಇಲ್ಲಿ ಹೊರಗಡೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಲಕ್ಷ್ಮಿ ಕೂರಿಸಿದ್ವಲ್ಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳು. ಖುಷಿ ಮಕ್ಕಳಿಗಂತೂ. ನೋಡಿ ಅದಾದಮೇಲೆ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಇದು 2ನೇ ದಿವಸದ ಪೂಜೆ ಆಲ್ರೆಡಿ. ಇದು ಫಸ್ಟ್ ದಿವಸದ ಆಗಿತ್ತು. ನಾನು 3 ದಿವಸ ಇಟ್ಟಿದ್ದೆ. ಇನ್ನು ಮಾರನೇ ಬೆಳಗ್ಗೆ ಹುಣ್ಣಿಮೆ ಇತ್ತು. ನಾನು ಯಾವಾಗಲೂ 3 ದಿವಸನೇ ಇಡೋದು. ಸಂಡೇನೇ ದೇವ್ರು ತೆಗಿಯೋದು ನಾನು. ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೆ ನಾನು. ಇವಾಗ ಅಗರಬತ್ತಿ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ದಿವಸದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮೊದಲೆಲ್ಲ ನಾವು ತುಂಬ ಕೆಲಸ ಇತ್ತು ಅವತ್ತು. ಊಟಕ್ಕೆ ಬೇರೆ ತುಂಬ ಜನ ಕೇಳಿದ್ವಿ. ಹಾಗಾಗಿ ಫಸ್ಟ್ ದಿವಸ ನಮಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಇದು 2ನೇ ದಿವಸದ ಪೂಜೆದು. ನೋಡಿ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ಫ್ರೆಂಡ್ ಕೂತ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲೆಲ್ಲ. ವರಮಹಾಲಕ್ಷ್ಮಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಬಂದಿತ್ತು ಅಂತ ನೀವು ಕಮೆಂಟ್ ಮಾಡಿದ್ರೆ ಹೇಳಿ, ಕಮೆಂಟ್ಸ್ ಮಾಡಿ. ನೋಡಿ 2 ಗೊಂಬೆಗಳು ಸಖಿಯರದು ಹೇಗೆ ಕಾಣಿಸ್ತಾ ಇದೆ ಅಂತ. ಬಾಟಲಲ್ಲಿ ಮಾಡೋದು ಇದು. ಸನ್ಪ್ಯೂರ್ ಆಯಿಲ್ ಬಾಟಲಲ್ಲಿ ಒಂದು ಮಾಜಾ ಬಾಟಲ್ ಆಗಬೇಕು. ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ತುಂಬ ಈಸಿ. ಅದನ್ನು ಮಾಡಿ ಇಟ್ಕೊಂಡ್ರೆ ನೀವು ಹೊಸ ಸೀರೆ ಉಡಿಸ್ಬೇಕಿಲ್ಲ. ಇದಕ್ಕೆ ಮನೇಲಿರೋದನ್ನೇ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಉಡಿಸ್ಬೋದು ಆ ಕಡೆ ಈ ಕಡೆ ಗೊಂಬೆಗಳಿಗೆ. ಮಂಗಳಾರತಿ ಎಲ್ಲ ಆಯಿತು. ನೋಡಿ ಆ ಕಡೆ ಕೈಗೆ ತಾವರೆ ಕೊಟ್ಟಿದ್ದೀನಿ. ಅದು ಆರ್ಟಿಫಿಷಿಯಲೇ. ನೋಡಿ ಇಲ್ಲಿ ಫ್ರೆಂಡ್ ಕೂತಿದ್ರು ನಾನು ಪೂಜೆ ಮಾಡಬೇಕಾದ್ರೆ. ಒಂದು ಕಡೆ ವೀಡಿಯೋ ಮಾಡ್ತಾಯಿದ್ದಾರೆ ಅವರು. ನಾನು ನೋಡಿ ನಾನು ಅವ್ರಿಗೆ ಪ್ರಸಾದ ಕೊಟ್ಟೆ. ಅದಾಯಿತು. ಇದು ಹಬ್ಬದ ದಿವಸದ. ಇದು ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು 9 ಜನ ಮುತ್ತೈದೆಯರಿಗೆ ಇಲ್ಲಿ ಕುಂಕುಮ ಕೊಡ್ತಾಯಿದ್ದೀನಿ. ಫಸ್ಟ್ ಮಂಗಳಾರತಿ ಕೊಡ್ತಾಯಿದ್ದೀನಿ. ನಾನು ವೈಭವಲಕ್ಷ್ಮಿ ಮಾಡಿದ್ದೆ. 8 ಜನಕ್ಕೆ ಅಂತ ಬುಕ್ಸು ತಂದಿದ್ದೆ ವೈಭವಲಕ್ಷ್ಮಿದು. ಅದಕ್ಕೆ ಬೇರೆ ಪಕ್ಕದಲ್ಲಿ ಕಳಸ ಸೀರೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ದಿವಸನೇ ನಾನು ಲಾಸ್ಟ್ ಮಾಡಿದೆ ಅದನ್ನು. ಪಾಪ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಹೆಲ್ಪ್ ಮಾಡಿದರು ಹಬ್ಬದ ದಿವಸ.
ನೋಡಿ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ನನಗಂತೂ ಹಬ್ಬ ಮಾಡೋದಂದರೆ ನಾನು ಒಂದು ತಿಂಗಳಿಂದನೇ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಹೀಗೆ ಮಾಡಬೇಕು ಅಂದ್ಕೊಂಡಿರ್ತೀನಿ. ಅಷ್ಟು ಖುಷಿ ನನಗೆ. ಇಷ್ಟೆಲ್ಲ ಮಾಡಬೇಕು ಅಂದರೆ ಒಂದು ತಿಂಗಳಿಂದ ನನ್ನ ತಲೆಯಲ್ಲಿರುತ್ತೆ, ಇದೇ ಥರ ಬರಬೇಕು ಅಂತವ. ಗೋಧಿ ಹುಲ್ಲು ಬೆಳೆಸಿದ್ದೆ, ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು. 9 ದಿವಸ, ಯಾವಾಗಲೂ 10 ದಿವಸ ಮುಂಚೆ ಆಗ್ತಿದ್ದೆ. ಈ ಸರಿ ಒಂದು ದಿವಸ ಲೇಟ್ ಆಯಿತು, ಆದ್ರೂ ತುಂಬ ಚೆನ್ನಾಗಿತ್ತು. ನೋಡಿ, ಗೊಬ್ಬರ ಏನು ಹಾಕಿಲ್ಲ, ಬರೀ ಮಣ್ಣು ಹಾಕಿರೋದು, ಆದ್ರೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಗೋಧಿ ಹುಲ್ಲೆಲ್ಲ. ನೋಡಿ, ಇವರು ಎದುರುಗಡೆ ಮನೆಯವರು, ಇವರು ಪೂಜೆ ಮಾಡ್ತಾಯಿದ್ದಾರೆ ಬಂದುಬಿಟ್ಟು. ನೋಡಿ, ಇವ್ರು ನಾವು ಮಾಡ್ತಾಯಿದ್ವಿ, ಇದು 2ನೇ ದಿವಸದಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲಂಕಾರ ಅಂತ. 5 ಜನ ಮುತ್ತೈದೆಯರೂ ಆರತಿ ಮಾಡಿದ್ವಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾನು ಬಾಳೆಹಣ್ಣಿದೆಯಲ್ಲ, ಬಾಳೆಹಣ್ಣಿಂದು ಬನಾನದು ಮತ್ತು ಇವರು ಪಕ್ಕದ ಮನೆಯವರು, ಇವರು ಆರತಿ ಮಾಡ್ತಾಯಿರೋದು ಗೊಂಬೆಗಳದ್ದು ಬಾಳೆಹಣ್ಣದು ವೀಡಿಯೋ ಹಾಕ್ತೀನಿ, ನೀವು ನೋಡಿ ಫ್ರೆಂಡ್ಸ್. ನೀವು ಮಾಡಿ, ಟ್ರೈ ಮಾಡಿ.